ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ಮಿಡ್ ಟರ್ಮ್ ಎಕ್ಸಾಮ್ಗೆ ಫಸ್ಟ್ PU ಬಯಾಲಜಿಯಿಂದ ಏನೇನೆಲ್ಲ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳು ಕೇಳ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಡಯಾಗ್ರಾಮ್ಸ್ ಆರ್ ರಿಯಲಿ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ಬಯಾಲಜಿ ಸಬ್ಜೆಕ್ಟ್. ಯಾಕಂದರೆ ನಿಮಗೆ ಅರೌಂಡ್ 10 to 12 ಮಾರ್ಕ್ಸ್ ಅಷ್ಟು ಕ್ವೆಶನ್ಗಳು ನಿಮಗೆ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳ ಮೇಲೇ ಬರುವಂಥದ್ದಾಗಿದೆ. ಓಕೆ, ಸೊ ಹಾಗಾಗಿ ಏನೇನೆಲ್ಲ ಡಯಾಗ್ರಾಮ್ಸ್ಗಳು ಇಂಪಾರ್ಟೆಂಟ್ ಇದೆ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟ್ರಿಂದ ಏನೇನು ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಬರುತ್ತೆ ಅಂತ ನೋಡೋದಾದರೆ, ಸೊ ಡಯಾಗ್ರಾಮ್ಸ್ ಆಫ್ ಟೊಬ್ಯಾಕೊ ಮೊಸಾಕ್ ವೈರಸ್ ಕೇಳ್ತಾರೆ, ದಟ್ ಈಸ್ TMV. ಅದಾದ ನಂತರ ಡಯಾಗ್ರಾಮ್ ಆಫ್ ಬ್ಯಾಕ್ಟೀರಿಯೋಫೇಜ್, ಇವುಗಳನ್ನು ನಿಮಗೆ 2 to 3 ಮಾರ್ಕ್ಸಿಗೆ ಕೇಳುವಂಥದ್ದಾಗಿದೆ ಈ ಎರಡು ಡಯಾಗ್ರಾಮ್ಸನ್ನು. ನೆಕ್ಸ್ಟ್ ಇದು ಬಿಟ್ಟರೆ ಈ ಚಾಪ್ಟ್ರಿಂದ ಯಾವ್ದು ಕೇಳ್ತಾರೆ ಅಂತಂದರೆ ಡಯಾಗ್ರಾಮ್ ಆಫ್ ದ ನಾಸ್ಟಾಕ್. ಓಕೆ, ಸೊ ನಾಸ್ಟಾಕ್ನ ಡಯಾಗ್ರಾಮನ್ನು ಕೂಡ ನಿಮಗೆ ಅರೌಂಡ್ 2 ಮಾರ್ಕ್ಸಿಗೆ ಕೇಳುವಂಥದ್ದಾಗಿದೆ. ಓಕೆ, ಇನ್ನು ನೆಕ್ಸ್ಟ್ ಚಾಪ್ಟರ್ ನಿಮಗೆ ಪ್ಲ್ಯಾಂಟ್ ಕಿಂಗ್ಡಮಿಂದ ಯಾವುದೇ ಡಯಾಗ್ರಾಮ್ಸ್ ಇದೆ, ನಿಮಗೆ ಬರುವಂತಹ ಚಾಪ್ಟರ್ ಯಾವುದು ಅಂತಂದರೆ ದಟ್ ಈಸ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಸೊ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲಿ ನಿಮಗೆ 2 ಅಥವಾ 3 ಮಾರ್ಕ್ಸಿಗೆ ಲೀಫ್ನ ಸ್ಟ್ರಕ್ಚರನ್ನು ಕೇಳ್ತಾರೆ. ಓಕೆ, ಸೊ ಲೀಫ್ನ ಸ್ಟ್ರಕ್ಚರ್. ನೆಕ್ಸ್ಟ್ ಇದು ಬಿಟ್ಟರೆ ನಿಮಗೆ ಇದರಲ್ಲಿರೋ ಇಂಪಾರ್ಟೆಂಟ್ ಕ್ವೆಶನ್ ಯಾವುದು ಅಂತಂದರೆ ಫ್ಲೋರಲ್ ಡೈಗ್ರಾಮ್. ಓಕೆ, ಸೊ ಫ್ಲೋರಲ್ ಡೈಗ್ರಾಮ್ ಆಫ್ ಫ್ಯಾಮಿಲಿ ಸೊಲನೇಶಿಯೆ. ಓಕೆ, ಸೊ ಫ್ಯಾಮಿಲಿ ಸೊಲನೇಶಿಯಾದ ಫ್ಲೋರಲ್ ಡೈಗ್ರಾಮನ್ನು ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟ್ರಲ್ಲಿ ನೋಡೋದಾದರೆ ನಿಮಗೆ 6 ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳಿದೆ. ಯಾವ್ದ್ಯಾವುದು ಅಂತಂದರೆ ಒಂದು ಡೈಕಾಟ್ ರೂಟ್ ಆ್ಯಂಡ್ ದೆನ್ ಮೋನೋಕಾಟ್ ರೂಟ್. ಓಕೆ, ಸೊ ಈ ಡಯಾಗ್ರಾಮ್ಗಳನ್ನು ನಿಮಗೆ 5 ಮಾರ್ಕ್ಸಿಗೆ ಕೇಳುವಂಥದ್ದಾಗಿದೆ. ಸೊ ದೀಸ್ ಬೋತ್ ಡಯಾಗ್ರಾಮ್ಸ್ ವಿಲ್ ಬಿ ಆಸ್ಕ್ಡ್ ಫಾರ್ 5 ಮಾರ್ಕ್ಸ್. ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಕೇಳುವಂಥದ್ದು ಯಾವುದು ಅಂತಂದರೆ ಡೈಕಾಟ್ ಹಾಗೂ ಮೋನೋಕಾಟ್ ಸ್ಟೆಮ್ನ ಡಯಾಗ್ರಾಮನ್ನು ನಿಮಗೆ ಕೇಳ್ತಾರೆ. ಸೊ ದಿಸ್ ಈಸ್ ಆಫ್ ಡೈಕಾಟ್ ಸ್ಟೆಮ್ ಆ್ಯಂಡ್ ದಿಸ್ ಈಸ್ ಮೋನೋಕಾಟ್ ಸ್ಟೆಮ್. ಅಗೇನ್ ಇದನ್ನು ನಿಮಗೆ 5 ಮಾರ್ಕ್ಸಲ್ಲಿ ಯಾವುದಾದ್ರೂ ಡಯಾಗ್ರಾಮ್ ಕೇಳಬಹುದು. ಇದನ್ನು ಬಿಟ್ಟರೆ ನಿಮಗೆ ಲೀಫ್ ಡೈಕಾಟ್ ಹಾಗೂ ಮೋನೋಕಾಟ್ ಲೀಫ್ನ ಡಯಾಗ್ರಾಮನ್ನು ಕೇಳ್ತಾರೆ. ಓಕೆ, ಸೊ ದಿಸ್ ಈಸ್ ಆಫ್ ಡೈಕಾಟ್ ಲೀಫ್ ಆ್ಯಂಡ್ ದಿಸ್ ಈಸ್ ಮೋನೋಕಾಟ್ ಲೀಫ್. ಇದರಲ್ಲೂ ಕೂಡ ಹೆಚ್ಚಾಗಿ ನಿಮಗೆ ಡೈಕಾಟ್ ಲೀಫ್ನ ಡಯಾಗ್ರಾಮನ್ನು ಹೆಚ್ಚಾಗಿ ಕೇಳಿದ್ದಾರೆ. ಈ 6 ಡಯಾಗ್ರಾಮ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಡೈಕಾಟ್ ಲೀಫ್. 5 ಮಾರ್ಕ್ಸಿಗೆ ಡಯಾಗ್ರಾಮನ್ನು ಕೇಳ್ತಾರೆ. ನೀಟಾಗಿ ಲೇಬಲಿಂಗ್ಸನ್ನು ನೋಡಿಕೊಂಡು ಹೋಗಿ, ಬಿಕಾಸ್ ಬರೀ ಡಯಾಗ್ರಾಮ್ ಹಾಕಿದರೆ ನಿಮಗೆ ಮಾರ್ಕ್ಸ್ ಇಲ್ಲ, ಲೇಬಲಿಂಗಿಗೇ ಮಾರ್ಕ್ಸ್ ಇರುತ್ತೆ. ದಟ್ ಈಸ್ ಹಾಫ್ ಮಾರ್ಕ್ ವಿಲ್ ಬಿ ಅವಾರ್ಡೆಡ್ ಫಾರ್ ಈಚ್ ಲೇಬಲಿಂಗ್. ಓಕೆ, ಸೊ ಒಂದು ಲೇಬಲಿಂಗಿಗೆ ಅರ್ಧ ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಕರೆಕ್ಟಾಗಿ ಲೇಬಲಿಂಗ್ಸನ್ನು ನೋಡಿಕೊಂಡು ಹೋಗಿ. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಯಾವ್ದು ಕೇಳ್ಬೋದು ಅಂತಂದರೆ ಸ್ಟೊಮ್ಯಾಟ. ಸೊ ಸ್ಟೊಮ್ಯಾಟಲ್ ಅಪ್ಯಾರಟಸ್ನ ಡಯಾಗ್ರಾಮ್ ನಿಮಗೆ 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಕೇಳಬಹುದು. ಓಕೆ, ಸೊ ಸ್ಟೊಮ್ಯಾಟಾದ ಡಯಾಗ್ರಾಮ್ ನೀಟಾಗಿ ಅದರಲ್ಲಿ ಎಪಿಡರ್ಮಲ್ ಸೆಲ್, ಸಬ್ಸಿಡರಿ ಸೆಲ್ಸ್, ಕ್ಲೋರೋಪ್ಲಾಸ್ಟ್, ಗಾರ್ಡ್ ಸೆಲ್ ಹಾಗೂ ಸ್ಟೊಮ್ಯಾಟಲ್ ಪೂರ್ ಈ ಲೇಬಲಿಂಗ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ ಮಾಡಿ. ನೆಕ್ಸ್ಟ್ ನಿಮಗೆ ಬರುವಂಥದ್ದು ಯಾವುದು ಅಂತಂದರೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್. ಇದರಲ್ಲಿ ನಿಮಗಿರೋದು ಓನ್ಲಿ ಫ್ರಾಗ್. ಓಕೆ, ಸೊ ಹಾಗಾಗಿ ಫ್ರಾಗ್ ಟಾಪಿಕಲ್ಲಿ ಏನು ಕ್ವಶನ್ ಕೇಳ್ತಾರೆ ಅಂದರೆ ಅದರ ಡೈಜೆಸ್ಟಿವ್ ಸಿಸ್ಟಮನ್ನು ಕೇಳ್ತಾರೆ. ಓಕೆ, ಸೊ ಡೈಜೆಸ್ಟಿವ್ ಸಿಸ್ಟಮ್. ಸೊ ಡೈಜೆಸ್ಟಿವ್ ಸಿಸ್ಟಮ್ಗೆ ನೀವು ಇದೆಲ್ಲ ಡಯಾಗ್ರಾಮನ್ನು ಇಳಿಸ್ಬೇಕಾಗಿಲ್ಲ. ನೀವೇನು ಇಳಿಸ್ಬೇಕು ಅಂತಂದರೆ ನೋಡಿ, ಸೊ ಸ್ಟಾರ್ಟಿಂಗ್ ಫ್ರಮ್ ದ ಈಸೋಫೇಗಸ್ಸಿಂದ ಸ್ಟಾರ್ಟ್ ಮಾಡಿ ನೀವು ಡಯಾಗ್ರಾಮನ್ನು. ಸೊ ಇಲ್ಲಿಂದ ಹಿಡಿದು ಡಯಾಗ್ರಾಮ್ನ ಟಿಲ್ ಹಿಯರ್ ಯು ಹ್ಯಾವ್ ಟು ಡ್ರಾ ದಿಸ್ ಡಯಾಗ್ರಾಮ್. ಓಕೆ, ಸೊ ಈ ಡಯಾಗ್ರಾಮ್ ಹಾಕಿ ಅದರ ಜೊತೆಗೆ ನೀವು ದಿಸ್ ಲಿವರ್ನ ಡಯಾಗ್ರಾಮ್ ಹಾಗೂ ದಿಸ್ ಗಾಲ್ ಬ್ಲ್ಯಾಡರ್. ಓಕೆ, ಸೊ ಈ ಡಯಾಗ್ರಾಮನ್ನು ನೀವು ಇಷ್ಟು ಡಯಾಗ್ರಾಮನ್ನು ನೀವು ಹಾಕಬೇಕಾಗುತ್ತೆ. ಇದೆಲ್ಲ ಹಾಕದೆ ಹೋದ್ರೂ ನಡೆಯುತ್ತೆ, ಬಿಕಾಸ್ ಅದು ಬೇರೆ ಬೇರೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಹಾಗೂ ಸರ್ಕ್ಯುಲೇಟರಿ ಸಿಸ್ಟಮ್ದಾಗಿರೋದ್ರಿಂದ ನಾನು ಮೊದಲಿಗೆ ಏನು ತೋರಿಸಿದ್ನಲ್ಲ ಅಷ್ಟು ಡಯಾಗ್ರಾಮ್ ನೀವು ಡೈಜೆಸ್ಟಿವ್ ಸಿಸ್ಟಮ್ಗೆ ಹಾಕಬೇಕು. ನೆಕ್ಸ್ಟ್ ಡಯಾಗ್ರಾಮ್ ಕೇಳೋದು ಫ್ರಾಗ್ ಟಾಪಿಕಲ್ಲಿ ನಿಮಗೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮನ್ನು ಕೇಳ್ತಾರೆ. ಸೊ ನೀಟಾಗಿ ಲೇಬಲಿಂಗ್ಸನ್ನು ನೋಡ್ಕೊಂಡು ಹೋಗಿ. ಅದಾದ ನಂತರ ನೆಕ್ಸ್ಟ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮನ್ನು ಕೇಳ್ತಾರೆ. ಓಕೆ, ಸೊ ನೀಟಾಗಿ ಲೇಬಲಿಂಗ್ಸನ್ನು ನೋಡಿಕೊಂಡು ಹೋಗಿ. ಈ 3 ಡಯಾಗ್ರಾಮ್ಸ್ ನಿಮಗೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್ ಚಾಪ್ಟ್ರಿಂದ ಬರೋದು. ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಫ್ರಾಗ್. ಈ 3 ಡಯಾಗ್ರಾಮ್ಸ್ ಆಯಿತು. ನೆಕ್ಸ್ಟ್ ಬರೋದೇ ನಿಮಗೆ ಸೆಲ್ ಯೂನಿಟ್ ಆಫ್ ಲೈಫ್. ಈ ಚಾಪ್ಟರ್ ನಿಮಗೆ ನಾನು ಹೇಳಿದ ಹಾಗೆ ಮಿಡ್ ಟರ್ಮ್ಗೆ ಅಂತಂದರೆ 24 ಮಾರ್ಕ್ಸ್ ಇರೋದ್ರಿಂದ ಹೆಚ್ಚಾಗಿ ನಿಮಗೆ ಡಯಾಗ್ರಾಮ್ಸ್ಗಳು ಇದರಿಂದ ಖಂಡಿತ ಒಂದು ಡಯಾಗ್ರಾಮ್ ಬಂದೇ ಬರುತ್ತೆ. ಓಕೆ, ಯಾವುದಿರಬಹುದು? ಪ್ಲ್ಯಾಂಟ್ ಸೆಲ್ಲನ್ನು ಕೇಳಬಹುದು ಅವರು ನೋಡಿ. ಸೊ ದಿಸ್ ಈಸ್ ಪ್ಲ್ಯಾಂಟ್ ಸೆಲ್ ಆದರೂ ಕೇಳಬಹುದು 5 ಮಾರ್ಕ್ಸಿಗೆ, ಅಥವಾ ಎನಿಮಲ್ ಸೆಲ್ಲನ್ನು ನೋಡ್ಕೊಂಡು ಹೋಗಿರಿ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಕೇಳೋದೇ ಮೈಟೋಕಾಂಡ್ರಿಯಾದ ಡಯಾಗ್ರಾಮ್. ಓಕೆ, ವೆರಿ ಇಂಪಾರ್ಟೆಂಟ್. ಮೈಟೋಕಾಂಡ್ರಿಯಾ ಬಿಟ್ಟರೆ ಕ್ಲೋರೋಪ್ಲಾಸ್ಟ್ನ ಡಯಾಗ್ರಾಮನ್ನು ಕೇಳ್ತಾರೆ. ಓಕೆ, ಸೊ ಮೈಟೋಕಾಂಡ್ರಿಯಾ ಆರ್ ಕ್ಲೋರೋಪ್ಲಾಸ್ಟ್ 5 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 3 ಮಾರ್ಕ್ಸಿಗೂ ಕೇಳಬಹುದು. ನೋಡಿಕೊಂಡು ಹೋಗಿರಿ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದರೆ ಸೆಂಟ್ರಿಯೋಲ್ನ ಡಯಾಗ್ರಾಮ್. ಸೊ ಸೆಂಟ್ರಿಯೋಲ್ನ ಡಯಾಗ್ರಾಮ್ ಎಲ್ಲೂ ಕೇಳಿಲ್ಲ, ಆದರೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ. ಓಕೆ, ಸೊ ಈ ಸರ್ತಿ ಬಿಟ್ಟಿದ್ದಾರಲ್ವ ಹೊಸ ಮಾಡೆಲ್ ಕ್ವಶನ್ ಪೇಪರ್, ಅದರಲ್ಲಿ ಹಾರ್ಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿದೆ ನೋಡಿ. ಓಕೆ, ಹೈ
ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತಂದರೆ ಸ್ವಲ್ಪ ಡೆಪ್ತಾಗಿ ಕ್ವಶನ್ ಕೇಳಿದ್ದಾರೆ. ಹೇಗಂತಂದರೆ ಅವರು ಲೇಬಲಿಂಗ್ಸನ್ನು ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಲೇಬಲಿಂಗ್ಗಳು. ಓಕೆ, ಸೊ ಈ ಲೇಬಲಿಂಗ್ಸನ್ನು ನೀವು ಲೇಬಲ್ ಮಾಡಬೇಕು ಡೈಗ್ರಾಮಲ್ಲಿ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ನೀವು 2 ಡೈಗ್ರಾಮ್ನು ನೋಡ್ಕೊಂಡು ಹೋಗಿ. ಕ್ಲೋರೋಪ್ಲಾಸ್ಟ್ದು ಕೇಳಿದ್ದಾರೆ, ಸೆಂಟ್ರಿಯೋಲ್ದು ಕೇಳಿದ್ದಾರೆ. ಓಕೆ, ಸೊ ಹಾಗಾಗಿ 2 ಡೈಗ್ರಾಮನ್ನು ನೋಡ್ಕೊಂಡು ಹೋಗಿ, ಲೇಬಲಿಂಗ್ಸನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಸ್ ನಿಮಗೆ ಒಂದು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ನಾವು ಅನದರ್ ಒನ್ ಡೈಗ್ರಾಮ್ ಯಾವುದು ಅಂತಂದರೆ ಪ್ಲಾಸ್ಮಾ ಮೆಂಬ್ರೇನ್ನ ಡೈಗ್ರಾಮ್. ಇದನ್ನೊಂದು ನೋಡ್ಕೊಂಡು ಹೋಗಿರಿ. ನಿಮಗೆ ಇದನ್ನು 5 ಮಾರ್ಕ್ಸಿಗೆ ವಿತ್ ಎಕ್ಸ್ಪ್ಲನೇಷನ್ ಕೇಳ್ತಿದ್ರು ಮುಂಚೆ. ಇವಾಗ ಬರೀ ಡೈಗ್ರಾಮ್ ಕೇಳಬೇಕಾಗಿರೋದ್ರಿಂದ 3 ಮಾರ್ಕ್ಸಿಗೆ ಇದರ ಡೈಗ್ರಾಮನ್ನು ನಿಮಗೆ ಕೇಳಬಹುದು. ಓಕೆ, ಸೊ ನೋಡ್ಕೊಂಡು ಹೋಗಿರಿ ಪ್ಲಾಸ್ಮಾ ಮೆಂಬ್ರೇನ್ನ ಡೈಗ್ರಾಮ್. ಇದನ್ನು ಬಿಟ್ಟರೆ ನೆಕ್ಸ್ಟ್ ಸೆಲ್ ಸೈಕಲ್ನ ಡೈಗ್ರಾಮನ್ನು ಕೇಳಿದ್ದಾರೆ. ಓಕೆ, ಸೊ ದಿಸ್ ಈಸ್ ದ ಸೆಲ್ ಸೈಕಲ್. ನಾನು ನಿಮಗೆ ಇದರ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನೆಲ್ಲ ಹೇಳಿದ್ದೆ, ಹೌದಾ? ಸೆಲ್ ಯೂನಿಟ್ ಆಫ್ ಲೈಫ್, ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಹಾಗೂ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ವಿಡಿಯೋಯನ್ನು ನಾನು ಅಪ್ಲೋಡ್ ಮಾಡಿದ್ದೆ ಪ್ರೀವಿಯಸ್ಲಿ. ಅದರಲ್ಲಿ ನಿಮಗೆ ಸೆಲ್ ಸೈಕಲ್ನ ಡೈಗ್ರಾಮ್ ಕೇಳ್ತಾರೆ ಅಂತ ಹೇಳಿದ್ದೆ, ಹೌದಾ? ಸೊ ದಿಸ್ ಈಸ್ ದ ಡೈಗ್ರಾಮ್, ಸೆಲ್ ಸೈಕಲ್ನ ಡೈಗ್ರಾಮ್. ಇದನ್ನು ನಿಮಗೆ ಅರೌಂಡ್ 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಹಾಗಾಗಿ ನೀಟಾಗಿ ಡೈಗ್ರಾಮನ್ನು ನೋಡ್ಕೊಂಡು ಹೋಗಿ. ಸೊ ದೀಸ್ ವೇರ್ ಆಲ್ ದ ಇಂಪಾರ್ಟೆಂಟ್ ಡೈಗ್ರಾಮ್ಸ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ಸ್ ಆಗಿತ್ತು. ಓಕೆ, ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನಿಮಗೆ ಅರೌಂಡ್ 10 to 12 ಮಾರ್ಕ್ಸ್ ಈ ಡೈಗ್ರಾಮ್ಸ್ಗಳಿಂದ ಸಿಗುವಂಥದ್ದಾಗಿದೆ. ಈಗಾಗಲೇ ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಟಿಲ್ ದಟ್ ಈ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಅಲ್ಲಿವರೆಗೂ ನಾನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಚಾಪ್ಟರ್ ವೈಸ್. ನೀವು ಇನ್ನೂ ನೋಡಿಲ್ಲ ಅಂತಂದರೆ ನೋಡಿ ಅದರ ಉಪಯೋಗನ ಪಡ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಡೂ ವೆಲ್ ಇನ್ ದ ಎಕ್ಸಾಮ್ಸ್.